ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ನನ್ನ ಕಡೆ ಅವನು, ನನ್ನ ಕಡೆ ಪುರ್ರ, ನನ್ನ ಕಡೆ ಅವನು, ನನ್ನ ಕಡೆ ಯಮ್ನ, ನನ್ನ ಕಡೆ ಅವನು ಗೋತಾರಿರಲ್ಲ ಅವನು. ಬಿಲ್ಲಿ ಟಾಸ್ ಮಾಡ್ತಾನಲ್ರಿ ಬಕ್ಕ ಚಿತ್ತ. ದುಡ್ಕೊಂಬಂದು ಬಿಸಿಲು ಭಾಳ ಐತಿ ನಾನು ಕೊಡಿಸ್ಲಿ. ದುಡ್ಕೊಂಬರಕ್ಕೆ ಹೋದವ ನೀನು, ಬಿಸಿಲು ಐತೆ ಅಂತ ಗೊತ್ತೈತಿ, ಮುಚ್ಚಿನ ಕೈ ತೆಗಿ ಫಸ್ಟ್ ಬಿಡೋಲಿ. ದುಡ್ಕೊಂಬರಕ್ಕೆ ಹೋಗಿ ಏನು ಕೊಡಿಸ್ಲಾರ್ದ ನಾನು ಹುಡುಗ ಕ್ರಿಕೆಟ್ ಆಡಕ್ಕೆ ಹೋಗ್ತಾವು ಎಡಂಬ. ಅನ್ನೇ ಆಡಂಗಿದ್ರೆ ಬರ್ತೀನಿ ನೋಡಿ. ಇಲ್ಲಿ ಜೀವನದಾಗ ಅನ್ನೆ ಆಡೋದಾಗ ಬನ್ನಿ ಅಲ್ಲಿ. ಹೌದು, ಅನ್ನೇ ಆಡಂಗಿದ್ರೆ ಬರ್ತೀನಿ. ಅನ್ನೆ ಆಡ್ಬಡ್ಲಿ, ಸಣ್ಣ ಹುಡ್ರದವ ಆಗಂಗಿಲ್ಲ. ಅನ್ನೇ ಆಡಂಗಿದ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ನಡಿ ಈ ಕಡೆ ಬಾ, ಆಡೋ ಬಾ. ತಡೆ ಹುಡ್ರ ತಡೆ ಆಡ್ಲ ಓಮ. ಏಯ್ ಬ್ಯಾಟ್ ಕೊಡ್ತಿಲ್ಲ ಲೇ ಅಪ್ಪ, ಏ ತಗೊಂಡ್ ಬಾಯ್ ಬಾಯ್ ಬಿಡು ಕೊಡ್ತೀವಿ. ನಿಮ್ಮ ಕಡೆ ನಾನು ಆಡ್ತೀನಿ, ಅವ್ರ ಕಡೆ ನೀನು ಅಲ್ಲಿ ಬಾಲಕ ಹೋಗಿ ನೋಡಲ್ಲಿ. ಅನ್ನೇ ಆಡ್ಬೇಕಾ ಅಲ್ಲಿ ಕುಂದ್ರು ಹೋಗ. ನಾನು ಅಷ್ಟು 15 6 ಹೊಡಿತೀನಿ ಗಣಸಿ ಅಂತ ಕುಂತಾಗ ಅಲ್ಲಿ. ಅನ್ನೆ ಆಡ್ಬಾರ್ದ, ಕರೆಕ್ಟ್ ಆಡ. ಅನ್ನೆ ಆಡಂಗಿದ್ರೆ ಬರಲಪ್ಪಿ ನಾವು. ಅನ್ನೆ ಆಡಂಗಿಲ್ಲ ನೋಡ. ಕ್ಯಾಚ್ ಹಿಡಿದ್ಲೇ. ಏ ಯಾರ್ಲಿ ನಿಂತಾರ? ನಮ್ಮಡ್ರವ, ನಮ್ಮಡ್ರಪ್ಪ. ನಿಮ್ಮಡ್ರು ನಾವು. ನೀವು ಅನ್ನೆ ಆಡ್ತೀರ ಅಂತ ಕಳಿಸಿವ ಅಲ್ಲಿಗೆ. ಹೇಳ್ಬೇಕಲ್ಲ ಮೊದ್ಲ. ಮತ್ತೆ ನೀವು 6 ಓದಿಲ್ಲ ಅಂದ್ರೆ ರೆಡಿನಾ? ಹಾಕ ಎಲ್ತಾ 6 ಫೀಲ್ಡರ್ ತುಂಬಾ ಅಲರ್ಟ್ ಆಗಿದ್ದಾರೆ. ಈ ಬಾಲ್ ಔಟ್ ಆಗೋ ಸಾಧ್ಯತೆ ಇದೆ. ಅದೇ ಏನ್ ಮಾಡ್ಬೇಕು, 6 ಹೋಗ್ಬಿಟ್ಟಿದೆ. ಕಬ್ಬಿನ ಪಾರ್ಕ್ ಒಳಗೆ ಹೋಗ್ಬಿಟ್ಟಿದೆ. ಇದು ಕ್ಯಾಮ್ರಾ ನನ್ನ ಕಡೆ. ಶಾಟ್. ಏಯ್ ಬಾಲ್ ಅಷ್ಟು ಬಿಡಲ್ಲಿ ಹೋಗ್ಯದ. ಏಯ್ ಮತ್ತೆ ನೀನು ಆಡಕ್ಕೆ ಬರ್ಲಿಕ್ರಿ ಅದಕ್ಕೆ ಬರ್ಲಿ. ಮೆಲ್ಲಕ್ಕೆ ಹೋಗ್ಬೇಕು ಬಾಲ್. ತಂಬೋಗ್ರಿ ಇವಾಗ ನನಗೆ ಹೋಗಂಗಿಲ್ಲ. ತಂಬೋರಿ ಹೋಗ್ರಿ ಶಾಣ ಹೋಗ್ಲಿ. ನಮ್ಮ ಊರಾಗ ಬಿಟ್ಟಾಳ ಆಡ್ಲಂದ ಒತ್ತಾಳ. ಮತ್ತೆ ನಮ್ಮಪ್ಪ ಏನು ಹೊಲ್ದಾಗ ಬಿಟ್ಟ, ನನ್ನ ಊರಾಗ ಬಿಟ್ಟ. ನನಗೆ ಕ್ರಿಕೆಟ್ ಆಡಕ್ ಬಿಟ್ಟ. ಏ ತಂಬೋಗಲೇ. ನನ್ನ ಕೈಲಿ ಆಗಲ್ಲ ಅಣ್ಣ. ಸರಿ ಇಲ್ಲ, ಅದು ಮೊದ್ಲ ನನ್ನ ಕೈಲಿ ಆಗಂಗಿಲ್ಲ ಅಣ್ಣ. ಹೋಗಿ ತರಗಿದ್ರೆ ತಂಬ ಹೋಗಿ. ಹನ್ನೆರಡಕ್ಕೆ 1 ನಂಬರ್ ಇದ್ದೀವಿ ನಾವು. ಹಾಂ ಹೋಗಿ ಬಾಲ್ ಬರ್ತಿಲ್ಲಪ್ಪ ಏನ. ಏಯ್ ಹೋಗ್ಲಿ. ಏ ಅಣ್ಣ ನೀನ ಹೋಗಿ ತಂಬ ಹೋಗು. ಏ ಎಲ್ಲ ಗೊತ್ತದಾವು, ಹೋಗು ತಂಬೋಗಿ. ಎಲ್ಲರ ಮುಂದೆ ಬಾಯಿ ಬಿಚ್ಚಿ ಹೇಳಕ್ಕಾಗಲ್ಲ. ಹೋಗು ತರ್ತಡೆ ಬಾಲ್ ಈಗ ತಂಬ. ಅಪ್ಪಿ ಕೊಡಲ್ಲತ್ತಿ, ಕೊಡಪ್ಪಿ. ಕೊಡಲ್ಲ, ಇರ್ಲು ಕೊಡೋ ಯಾವಾಗ ಯಾಕೆ ಮಾಡ್ತಿ ಅಪ್ಪಿ? ಬಾಲ್ ಕೊಡಪ್ಪಿ. ಕೊಡಲ್ಲತ್ತಿ. ಹಂಗೆ ಯಾಕೆ ಮಾಡ್ತು? ಏನು ಹಾಕಕ್ಕೆ ಹೋದಿವಿ, ಅವ್ನು ಒಡ್ಲಿಯಲ್ಲಿ ಬಿತ್ತದ. ಕೊಡಲ್ಲ ಅಂತ ಹೇಳತ್ತೀನಿಲ್ಲತ್ತಿ. ಇರ್ಲು ಕೊಡೋ ಯಾವಾಗ ಯಾಕೆ ಮಾಡ್ತೀನಿ? ಕೊಡಲ್ಲ, ಕೊಡಲ್ಲ. ಗೊತ್ತೈತ್ಲಿ ನಂಗೆ. ಏಯ್ ಹೋಗಲೇ, ಬಾಲ್ಯ ಸಂಬರ ಕಳಿಸಿರ ಹುಡುಗಿ ಎಷ್ಟು ಬೈತು ಗೊತ್ತೈತೆ ನಾನು. ಆಕೆ ಅಷ್ಟು ಬೈದ್ರು ಅಷ್ಟು ಪ್ರೀತಿ ನೋಡಲ್ಲಿ ಹೆಂಗ್ ನಗಕತ್ತಾಳ ನೋಡಲ್ಲಿ. ಬೈದಿಲ್ಲ ಹುಡುಗಿ ಜಗ್ಗಿ. ನೋಡೋಣ ಅಲ್ಲಿ, ನೋಡಲ್ಲಿ ನಗ, ನೋಡಲ್ಲಿ ಅಲ್ಲಿ ಅದೇ ಅಂತೀನಿ ನಾನು. ಬೈಯದ ಯಾಕ ಒಳ್ಳೆ ನೋಡಿ ನಗದ ಯಾಕಂತ. ನೋಡ ನೋಡ ಏನಂತಾರ ಹೇಳ.
ನನಗೆ ಹಂಗೆ ಅನ್ಸವಲ್ತಪ್ಪ. ಹಂಗೆ ಅನ್ಸಲ್ತಾನೆ ಕೇಳೋದು ಯಾಕೆ ನಾಗತ್ತಲ್ಲ ಅಂತ ಕೇಳೋದು. ಈಗ ಬಾಯಿಲಿ ಮಾತಾಡ್ಯಾಳ ಆಮೇಲೆ ಐತಲ್ಲ ಎಂಥದ್ದು ಇಲ್ಲ ಏನಿಲ್ಲ ಮಾತಾಡೋದು ಗಾಡಲ್ಲಿ ವಾದಿಸ್ಬೇಕಂತ ಮಾಡ್ರಿ ಇರಲ್ಲ. ಏಯ್ ತಗೊಳ್ಳಿ ಆರ್ಡ್ರ್ ಸಾಕು, ನಾವು ಬರಲ್ಲ ನಿಮ್ಮ ಜೊತೆ. ಏಯ್ ಆರ್ಡ್ರಲ್ಲೇ ನೀವು ಹೇಳಿ. ಹುಡುಗಿಗೆ ನಿನ್ನ ಮೇಲೆ ಲವ್ ಐತಿ. ಲೇ ಬಯ್ಯ ಹುಡುಗಿ ಯಾವ ಥರ ನಗ್ತಾಳನ್ಲೇ? ಬಯ್ಯ ಹುಡುಗಿ ಯಾವ ಥರ ನಗ್ತಾಳ? ಅಪ್ಪೇ ಆ ಹುಡುಗಿ ಎಷ್ಟು ಬೈಲ್ಲ ಅಂತ ನಿನ್ಗೆ ಗೊತ್ತೈತೇನ? ಇಲ್ಲೇ ನಾನು ಬೈಸಿ ಮುಂದೆ ಬಯ್ಯ ನೀನು ಆಕೆ ಬೈದಿದ್ದು ಧ್ವನಿ ಕೇಳಿ ಮತ್ತು ಆಕೆ ನಕ್ಕಿದ್ದು ನಾನು ನೋಡೀನಿ. ನೀನು ನೋಡಿ ನಗೋದು ಎಲ್ಲ ನನಗೆ ಗೊತ್ತದವ ಅಣ್ಣ. ಈಗ ಗೊತ್ತಾತಪ್ಪ ನಿಮ್ದು ಇವಾಗ ಗೊತ್ತಾತ್ ನಿಮ್ದು ಏನು ನಾಟಕ ಮಾಡ್ತೀರಿ ಅಂತಂದ. ಏನು ಗೊತ್ತಾಗ್ಲೇ ನಿನಗೆ? ಅಲ್ಲಿ ಕ್ರಿಕೆಟ್ ಆಡೋದು ಬಿಟ್ಟು ಬಂದು ಇಲ್ಲಿ ಹುಡುಗಿ ಲೈನ್ ಹಾಕೊಂತೀರಿ ಅಲ್ಲಿ ಇಬ್ರು. ಲೇ ಎಲ್ಲರ ಹಿಂಗಂದು ಒದಗಿಸಿದ ರೈಟ್ ಹೇಳಲೇ ಫಸ್ಟ್. ಗೊತ್ತಾಯ್ತು ಯಾರಪ್ಪ ಹೋಗಲೇ. ತಂಬಲ್ಲಿ ಬಾಲ್ ತಂಬ ಮಾತಾಡ್ತಾರೆ ಆಡ್ಕೊಂತ ಹೋಗ್ತಾನೆ ಇರ್ತಾರ ಮಾಡಿ ನಡ್ಸ್ರ ಅಲ್ಲ ಬಿದ್ದ ಮೇಲೆ ಏನಾರು ಹೇಳಪ್ಪ ನಮ್ಗೆ ಪಾರ್ಟಿ ಹೋಗಲೇ ಹೋಗ ಪಾರ್ಟಿ. ಅದು ಕರೆಕ್ಟ್. ಹಂಗಾರ ಆಕೆಗೆ ನನ್ನ ಮೇಲೆ ಇಷ್ಟ ಐತೆ ಅಂದ್ರೆ ಒಂದು ಐಡಿಯಾ ಮಾಡಮ್ಮ. ಏನು ಮಾಡ್ತೀವಿ? ಸೀಕ್ರೆಟ್ ನಾನು ಕೇಳ್ಕೊಡು, ನಾನು ಮಾಡ್ದಂಗೆ ಮಾಡ್ತೀನಿ. ಆಕೆ ಲವ್ ಐತೆ ಅಂದ್ರೆ ಡೈರೆಕ್ಟ್ ಬಂದು ಹೇಳ್ತಾಳೆ. ಆಕೆ ಬಂದು ಹೇಳಿಲ್ಲ ಅಂದ್ರೆ ಲವ್ ಇಲ್ಲ ಅಂತ ಅರ್ಥ. ಚೆಕ್ ಮಾಡ್ಕೊತಾಳೆ ಮತ್ತೆ ಏನಾಗಲ್ಲ ತಮ್ಮಲ್ಲಿ. ಬೇಡ ನನ್ನ ಮಾತು ಕೇಳು, ಆಗಲ್ಲ ಅಲ್ಲದಂಗೆ ಮಾಡ್ಕೊಂತಿ. ಸಿಟ್ ಮಾಡ್ಕೊತ ಮಾಡೋದು. ಎದ್ಕೊಂಡಿದೆ ಇಂಥವೆಲ್ಲ ಮಾಡ್ರಿ ನಂಗೆ ಇಷ್ಟ ಆಗಲ್ಲ. ಅಲ್ಲ ಇಂಥವೆಲ್ಲ ಮಾಡೋದಕ್ಕೂ ನಿನಗೆ ಇಷ್ಟ ಆಗಲಾರ್ಕ ಏನು ಕಾರಣ? ಒಂದು ಹುಡುಗಿ ಒಂದು ಹುಡುಗನ ಇಷ್ಟಪಡತ್ತಾಳಂದ್ರೆ ಆ ಹುಡುಗ ಯಾವುದೇ ಈ ಥರ ಕೆಟ್ಟ ಚಟಗಳನ್ನು ಮಾಡಿದ್ರೆ ಆಕೆ ಇಷ್ಟ ಆಗಲ್ಲ. ಸೊ ನನಗೂ ಇಷ್ಟ ಆಗವಲ್ಲ. ಅಲ್ಲ ಈ ಹುಡುಗಿ ನೋಡ್ರಿ ಹಿಂಗೆ ಹೇಳಿವತ್ತು ಅಲ್ಲಿ ಕ್ರಿಕೆಟ್ ಆಡೋದ್ನಾಗ ಬಾಲ್ ಬಿದ್ದಾಗ ಅವ್ರು ಹಿಂಗೆ ಅಂದ್ರೆ ನಮ್ಮ ದೋಸ್ತರು ಏನಂತ ಒಂದು ಅರ್ಥ ಆಗೋಲ್ತಲ್ಲ. ಯೂಸ್ಫುಲ್ ಅಮ್ಮ ನೋಡ್ಬ ಹುಡುಗಿ ಬಂದ್ಬಿಟ್ಟೇನಿದ್ದು ಫೋನ್ ಹಚ್ತಾರೆ. ಹಲೋ ಲೇ ಎಲ್ಲೇ ಇಲ್ಲ ಹುಡುಗಿ ಬಂದ್ಬಿಟ್ಟೆ ಬಿಟ್ಟು ಓಡೇ ಬಿದ್ದುಬಿಟ್ಟಲ್ಲ. ಲೇ ದೋಸ್ತ ಅಂದ್ರೆ ಅಷ್ಟೇ ಇಲ್ಲ ಅಲ್ಲಿ. ಲೇ ಹುಡುಗಿ ಒಂದು ಮಾತು ಹೇಳೋತ್ತು ಬಾಲಿ ಹೇಳ್ಬೇಕು ನಿನಗೆ. ಜಲ್ದಿ ಬಾ, ಅರ್ಜೆಂಟ್ ಮಾಡ್ರಂತಲ್ಲ. ಆ ಹುಡುಗಿ ಬಂದ್ಬಿಟ್ಟು ಬಿಟ್ಟು ಹೊಟ್ಟೋಗಿ ಅಲ್ಲಿ ಅವ್ನು ಸ್ವಲ್ಪ ಬರ್ತಾನೆ. ನೋಡಿದಿಲ್ಲ ಹೆಂಗ್ ರಾಂಗ್ ಆಗಿದ್ಲು ಅಲ್ಲಿ ಹಂಗಾಗಿದ್ದು ಬಿಡು. ಆ ಹುಡುಗಿ ಏನಂದ್ಲು ಗೊತ್ತಾನ? ಬಂದು ಸಿಗರೇಟ್ ತೊಗೊಂಡು ಕೊಕ್ಕಟ್ಲಲ್ಲ ಯಾವ್ದಕ್ಕೆ ಕೊಕ್ಕಟ್ಟೆ ಅಂತ ಹಾಕಿ ನಾನು ಸಿಗರೇಟ್ ಹೊಡಿಕೋತಿದ್ದು ನೀನು ಕಸ್ಕೊಂಡು ಹೊಡಿದ್ವಿ. ಹೌದು ಯಾಕೆ ಕಸ್ಕೊಂಡ್ರಿ? ಯಾಕೆ ನೀ ಏನು లేదు ನನಗೆ ಅರ್ಥ ಆಗಲಿಲ್ಲ. ನಾನು ಏನು ಹೇಳಿದ್ನ ಫಸ್ಟಿಗೆ ಆಕೆ ಪ್ರೀತಿ ಇದ್ರು ಬಂದು ಕಸ್ ಒಕ್ಕಡ್ದ ಅಂತ ಹೇಳಿದ್ನಿಲ್ಲ. ಅದಕ್ಕೆ ಬಂದಿದ್ಲು. ನಾನು ಯಾವ್ದಕ್ಕೆ ಒಕ್ಕಟ್ಟೆ ಅಂತ ಕೇಳಿನಪ್ಪ. ಆಕೆ ಏನಂದ್ಲು, ಇಂಥ ಚಟ ಮಾಡ್ರೆ ನನಗೆಲ್ಲ ಇಷ್ಟ ಆಗಲ್ಲ ಅಂದ್ಲಪ್ಪ. ಯಾವ್ದಕ್ಕಂತ ಕೇಳಿದ್ರೆ ಒಂದು ಹುಡುಗನ ಇಷ್ಟಪಡಕ್ಕೆ ಕುಂತಾಳಂದ್ರೆ ಆ ಹುಡುಗ ಇಂಥ ಚಟ ಮಾಡ್ರೆ ಒಂದು ಹುಡುಗಿಗೆ ಇಷ್ಟ ಆಗಲ್ಲ. ಅದಕ್ಕೂ ನನಗೆ ನೀನು ಇಷ್ಟ ಇಂಥ ಚಟ ಮಾಡ್ರೆ ಇಷ್ಟ ಆಗಲ್ಲ, ಅದಕ್ಕೆ ಒಕ್ಕಟ್ಟೇನೆ ಅಂತ ಹೇಳೋಲ್ಲಪ್ಪ. ಗೊತ್ತಾತ್ ಬಿಡ್ಲಿ. ಹಂಗಂದ್ರೆ ಅಕ್ಕ ಲವ್ ಇದೆ. ಲವ್ ಅಂದ್ಯ? ನಿಜ. ಒಂದು ಹುಡುಗಿ ಇಷ್ಟಪಡಕತ್ತಾಳ ಅಂದ್ರೆ ಆ ಹುಡುಗಿ ಮುಂದೆ ಅವನಾರ ಕೆಟ್ಟ ಚಟ ಮಾಡಿದ್ರೆ ಸುಮ್ಮನೆ ಇರ್ತಾಳೆ ಅಂದ್ರೆ ಯಾರದ? ಕರೆಕ್ಟ್. ಅದಕ್ಕೆ ನನಗೆ ಅರ್ಥ ಆಗಲಿಲ್ಲ. ಅದು ನಿನಗೆ ಫೋನ್ ಹಚ್ಚಿನ ನೀನು ಆಕೆ ಬಂದ್ಗಟ್ಟೆ ನಾವು ಒಟ್ಟೋಗಿದ್ದೆ. ಅದ್ರಲ್ಲಿ ಬಿಡು ಪಕ್ಕ ಲವ್ ಇದು. ಅದು ಏನನ್ನೋದು ಕನ್ಫರ್ಮ್ ಮಾಡ್ಕೊಂಬಿಡ ಅಷ್ಟ. ನಾನು ಹೇಳ ಕನ್ಫರ್ಮ್ ಮಾಡಿಕೊನಮ್ಮ. ಆ ಹುಡುಗಿ ನಂಬರ್ ನೀನಿಸ್ಕೊಡು. ಆಯ್ತು ಹೋಗೋಣ ಹೋಗ ಹೆಲ್ಪ್ ಮಾಡಿದ್ಲೆ. ಸುಮ್ಮನೆ ನೀವು ಒಂದೇ ದೊಡ್ಡೋಗಿ ನಾ ಕಡೆ ಈ ನಂಬರ್ ಬೇರೆ ಇಸ್ಕೊಡ್ಬೇಕಂತ ಇಲ್ಲಿ ಕೇಳ. ಆ ಹುಡುಗಿ ನಂಬರ ನೀನು ಇಸ್ಕೊಡು, ಆಕಿ ಫ್ರೆಂಡ್ ನಂಬರ್ ನಾನು ಇಸ್ಕೊಡ್ತೀನಿ. ಪಕ್ಕ ಶೇರ್. ಸಕ್ಸಸ್ಫುಲ್ ಆದ್ಮೇಲೆ ಮತ್ತೆ ನಾನು ಮತ್ತೆ ಇಲ್ಲ ಆಕಿ ಫ್ರೆಂಡ್ ನಂಬರ್ ನಾನು ಇಸ್ಕೊಡ್ತೀನಿ. ತಗೊಂಬ. ಆಯ್ತು ಆಯ್ತು. ಹೌದು ಅವತ್ತು ಊರ ಕಂಡಗಳು ಕಾಣಲಿಲ್ಲಲ್ಲ, ಅದಕ್ಕಾಗಿ ಇಲ್ಲಿ ಕಾಲೇಜ್ ಬರ್ತಾರಣ ಅಂತ ಈ ಕಡೆ ಬಂದೆ. ನಾನು ನಿಮ್ಗೆ ಆವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೆ. ನೀವು ಅವತ್ತು ನನಗೆ ಕಾಣಿಸ್ಲಿಲ್ಲ. ಹಾಸ್ಟೆಲ್ ರಜೆ ಆಗಿತ್ತು, ಸೊ ಊರಿಗೆ ಹೋಗಿದ್ದೆ. ಇವಾಗ ರಿಟರ್ನ್ ಸ್ಟಾರ್ಟ್ ಐತೆ, ಹಂಗಾಗಿ ಹಾಸ್ಟೆಲಿಗೆ ಬಂದೆ. ಅಂದ್ರೆ ಹಾಸ್ಟೆಲ್ ರಜೆ ಇದ್ದಾಗ ಊರಿಗೆ ಬಂದಿದ್ದೇನೆ.
ಅದಕ್ಕೊಂದೆ ನಾನು ದಿನ ಊರಾಗಿರ್ತೀನಿ ಒಟ್ಟ ಕಾಣಲ್ಲ ಈ ಹುಡುಗಿ ಅಂತ. ಏನೂ ಅಲ್ಲ, ಜಸ್ಟ್ ಹಾಸ್ಟೆಲ್ದಾಗ ಊಟ ಮಾಡ್ಕೊಂಡು ಬಂದಿದ್ದೆ. ಹಾಸ್ಟೆಲಾಗ ಊಟ ಮಾಡ್ಕೊಂಬಂದು ನಿನ್ನೆ ನಾವು ಹಾಸ್ಟೆಲ್ ಆಯಿತು ಊಟ ಮಾಡ್ಕೊಂಬಂದ್ವಿ. ನೀನು ಎಷ್ಟು ಊರಾಗ ಹುಡುಗಿಯೋದು ಗೊತ್ತಾ ನಾನು? ನೀನು ಹೇಳಿ ಬರೋಕ್ಕೆ ಬರಲ್ಲ ಬರೋದ್ನಾಗ ನೀನು ಮತ್ತೆ ಸಿಗಲಿಲ್ಲ, ನಾನೇನು ಮಾಡಿದೆ? ಹುಡುಗಿ ಸಾಕಾಗಿ ಇಲ್ಲಿ ಬಂದೇನು ಗೊತ್ತಾ ನಾನು? ಇವಾಗ ಏನಾಯ್ತು ಬಿಡು, ಲಾಸ್ಟ್ ಟೈಮ್ ಸಿಕ್ಕಲ್ಲ. ಲಾಸ್ಟ್ ಟೈಮ್ ಫನಿಗೆ ಪ್ರೀತಿ ಮಾಡೋರು ಯಾವತ್ತೂ ಭಾಳ ಓಡಾಡಿಸ್ಬಿಡುತ್ತೆ. ಓಕೆ ಸಾರಿ ಬಿಡ. ಇದು ನಮ್ಮ ಫ್ರೆಂಡ್ಸ್ ನಿನ್ನ ಮೀಟ್ ಮಾಡಿಸ್ತೀನಿ. ನಿನ್ನ ಬಗ್ಗೆ ಅವ್ರ ಹತ್ರ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಿರ್ತೀನಿ ಗೊತ್ತಾ? ಖರೆ ಸರ್. ಆರಾಮದ್ರಲ್ಲ? ನಾವು ಹೆಂಗೆ ಕಾಲೇಜೆಲ್ಲ ಹೆಂಗೆ ನಡೀತೀವಿ? ಚೆನ್ನಾಗಿರುತ್ತೆ. ಇವ್ರು ಓದ್ತಾರಿಲ್ಲ? ಅದೇ ಅದೇ ಹೇಳಿದಪ್ಪ, ನೀವೆಲ್ಲರ ಜೊತೆಗೆ ಇರ್ತಿರಲ್ಲ, ಚೆನ್ನಾಗಿ ಓದ್ತಾರೆ. ಅಣ್ಣ ಜ್ಯೂಸ್ ಅಣ್ಣ 4 ಜ್ಯೂಸ್ ಕೊಡೋಣ. ಏನಮ್ಮ ನಿಮ್ಮ ವೀರ ಕಾಣ್ತಾನೆ ಇಲ್ಲ? ಅವನಿಗೆ ಫೋನ್ ಹಚ್ಚಿದೆ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ. ಹೌದಾ? ಹಳ್ಳಿ ಹುಡುಗರಿಗೂ ಇಂಪಾರ್ಟೆಂಟ್ ಕೆಲಸ ಇರುತ್ತಾ? ಮೀಟಿಂಗಾ ಡೇಟಿಂಗಾ? ಅವನ ಬಗ್ಗೆ ನಿಮ್ಮ ದಿನ ಒಂದು ಮಾತಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಸರಿ ಬಿಡಮ್ಮ, ಅಮ್ಮರ ಪ್ರೇಮಿಗಳು ನಿಮ್ಮ ವಿಷಯ ನನಗೆ ಅದಕ್ಕೆ. ಅದು ಬಿಡು, ಪ್ರಾಜೆಕ್ಟ್ ಕೊಟ್ಟಿದ್ರೆ ಕಂಪ್ಲೀಟ್ ಮಾಡಿರಿ? ಹಾಂ ಕಂಪ್ಲೀಟ್ ಮಾಡಿ. ಏನಮ್ಮ ನಿಮ್ಮ ಅಮ್ಮರ ಪ್ರೇಮಿ ಯಾರ ಜೊತೆ ಪಾನಿಪುರಿ ತಿಂತದಾನೆ? ಹಲೋ, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಬೇಕಿತ್ತಂದ್ರೆ ಆರ್ಡ್ರ್ ಮಾಡ್ಕೊತೀನಿ. ಕರೆಕ್ಟ್ ಟೈಮಿಗೆ ಕರೆಕ್ಟ್ ಸಾಂಗ ಬಂತು ನೋಡ. ಕರೆಕ್ಟ್ ಕಣೋ ನೀನು ಹೇಳಿದ್ದು. ಯಾಕಂದ್ರೆ ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಕ್ಕಂತಾನಂದ್ರೆ ಅದಕ್ಕೆ ಬಂದು ನಿಮ್ಮ ಹತ್ರ ಚೂತೆ ಸುಳ್ಳ ಮಕ್ಕಳು ಕಡ್ಡಿ ಎಲ್ಲ ಆಡಿಸ್ತಿರಲ್ಲ, ಅದ್ರಾಗ ಏನೋ ಸಿಗುತ್ತಲೇ ನಿಮಗೆ? ಸೂರಿ ನಿಂತ್ಕೋ ಸೂರಿ ಪ್ಲೀಸ್. ಸೂರಿ ನಿಂತ್ಕೋ ಸೂರಿ. ಸೂರಿ ನಿಂತ್ಕೋ ಸೂರಿ ಪ್ಲೀಸ್. ಅಷ್ಟೊಂದು ಸೀಟ್ ಮಾಡ್ಕೊಂಬಂದ್ರೆ ಏನು ಅರ್ಥ? ಸಿಟ್ಟು ಮಾಡ್ಕೊಂಬಂದಿದ್ದು ಅಷ್ಟಲ್ಲ, ನಿನ್ನ ಫ್ರೆಂಡ್ ನನ್ನ ಬಗ್ಗೆ ಏನಾರು ಕೆಟ್ಟದಾಗ ಹೇಳಿದ್ ನಾನು, ಅವ್ನು ಹಂಗದಾನ ಹಿಂಗದಾನ ಹುಡುಗಿ ಜೊತೆ ಅಡ್ಡಾಡ್ತಾನ ಅಂತ. ಅದಕ್ಕೆ ನೀನು ಅಲ್ಲಿ ಆ ಥರ ಮಾತಾಡ್ದಲ್ಲ. ಅವ್ರೇನು ಹೇಳಿಲ್ಲ, ನಾನೇ ನನ್ನ ಕಣ್ಣಾರೆ ನೋಡಿ ನೀವು ಒಂದು ಹುಡುಗಿ ಜೊತೆ ಪಾನಿಪುರಿ ತಿನ್ನೋದು ನಾವತ್ತು. ಅವಳು ನನ್ನ ಫ್ರೆಂಡು ಭಾಳ ದಿನದಿಂದ ಊರಿಗೆ ಬಂದಿದ್ದು, ಅದಕ್ಕೆ ಪಾನಿಪುರಿ ತಿನ್ನೋಕೆ ಕುಂತಿದ್ವಿ.